ನಮ್ಮ ತೀರ್ಥಹಳ್ಳಿ ರೈತ ಬಾಂಧವರು ಬಂದು ಅಲ್ಲಿನ JJM ಯೋಜನೆ ಏನಿದೆ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಅವೈಜ್ಞಾನಿಕವಾಗಿ ಆಗಿದೆಯೋ ಇಲ್ಲವೋ, ಟೆಕ್ನಿಕಲಿ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂದ್ಬಿಟ್ಟು ಫೆಬ್ರವರಿ 1ನೇ ತಾರೀಕು ಅವರ ಸಮ್ಮುಖದಲ್ಲೇ ಅಧಿಕಾರಿಗಳನ್ನು ಕರೆಸಿ ಅದು ಸಾಧಕ ಬಾಧಕವನ್ನು ಚರ್ಚೆ ಮಾಡ್ತೀವಿ. ಅದೇನಾದರೂ ಅವೈಜ್ಞಾನಿಕವಾಗಿ ಇವ್ರು ಹೇಳ್ದಂಗೆ ಇದ್ದರೆ ಅದನ್ನು ಏನು ಟೆಕ್ನಿಕಲಿ ಏನು ಕರೆಕ್ಷನ್ ಮಾಡ್ಕೋಬೇಕು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಅದು ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಗೆ ಅಥವಾ ಬೇರೆ ಇದಕ್ಕೆ ಯೋಜನೆ ಅಲ್ಲ. ಅದು ಅವರ ಮನೆಗಳಿಗೆ ಕುಡಿಯೋ ನೀರು ಇರ್ಬೋದು, ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಇರುವಂಥ ಪ್ರಾಜೆಕ್ಟ್ ಇದೆ. ಟೆಕ್ನಿಕಲ್ಲಿ ಏನಾದರೂ ಲೋಪ ಇದ್ದರೆ ಅದಕ್ಕೆ ತಿದ್ದಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ತನಿಖೆಗೆ ಏನಾದರೂ ಇದು ಮಾಡ್ತೀವಿ? ಇಲ್ಲ, ಪ್ರಾರಂಭನೇ ಆಗಿಲ್ಲಲ್ಲ. ತನಿಖೆಗೆ ಅವರು ಆಗ್ರಹಿಸ್ತಾ ಇಲ್ಲ. ಅವ್ರೇನು ಹೇಳ್ತಾ ಇರೋದಂದರೆ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿ ಮಾಡಿ ಅದರಿಂದ ಲಾಭ ಆಗುತ್ತೆ ಅಂತ ಅವ್ರದ್ದು ಇದೆ. ಇಲ್ಲಿ ಕೆಲಸನೇ ಪ್ರಾರಂಭ ಆಗಿಲ್ಲ, ಭ್ರಷ್ಟಾಚಾರ ಇದೆ ಅಂತ ಹಿಂಗೆ ಹೇಳ್ತಾರೆ. ಟೆಕ್ನಿಕಲಿ ಸೌಂಡ್ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನು ಪರಿಶೀಲನೆ ಮಾಡ್ತಿದ್ವಿ. ಸರ್, ಈಗ ನಿಮ್ಮ ಪಕ್ಷದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು BY ರಾಘವೇಂದ್ರವ್ರನ್ನೇ ಮತ್ತೊಮ್ಮೆ ಗೆಲ್ಲಿಸಿ ಅವರ ಅಗತ್ಯತೆ ಶಿವಮೊಗ್ಗಕ್ಕಿದೆ ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಇಂಥದ್ದೊಂದು ಸಂದೇಶ ಕೊಟ್ಟಿದ್ದಾರೆ ಸರ್. ಏನು ಮೆಸೇಜ್ ಹೋಗುತ್ತೆ ಅಂತ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ನೀವು ಹೇಳಿದ ಮೇಲೆ ಗೊತ್ತಾಗಿರೋದು ನನಗೆ. ಶಾಮನೂರು ಶಿವಶಂಕರ್ ಇಲ್ಲ, ಯಾರೇ ಇರ್ಬೋದು, ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗಿ ನಾನಿರ್ಬೋದು, ಬೇರೆ ಯಾರನ್ನ ಇರ್ಬೋದು. ಅವ್ರು ಬಹುಶಃ ಅವ್ರ ಆತ್ಮೀಯತೆಯಿಂದ ಏನಾದರೂ ಆ ವೇದಿಕೆ ಮೇಲೆ ಹೇಳಿರ್ಬೋದು. ಅಲ್ಲಿ ಅದು ಪಕ್ಷದ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರ್, ಈಗ ನಿಗಮ ಮಂಡಳಿ ವಿಚಾರವಾಗಿ ಈಗ ಶಾಸಕರಿಗೆ ಹಂಚಿಕೆ ಆಯಿತು, ಕಾರ್ಯಕರ್ತರಿಗೆ ಯಾವಾಗ ಸರ್? ಕಾರ್ಯಕರ್ತರಿಗೂ ಮತ್ತು ಶಾಸಕರಿಗೂ ಒಟ್ಟಿಗೆ ಹಂಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಮಾಧ್ಯಮದಲ್ಲಿ ಅಷ್ಟೇ. ಈಗ ಯಾರು ಹೇಳಿದ್ದು ಹಾಗೆ? ಈಗ ನೀವು ನೆಕ್ಸ್ಟ್ ಏನು ಹೆಡ್ಲೈನ್ ನೋಡಿದ್ದೀರಾ, ಶಾಸಕರನ್ನೆಲ್ಲ ಸಮಾಧಾನ ಅಂತ ನೀವೇ ಆಗ್ತೀರಿ. ಅಲ್ಲ, DK ಶಾಸಕರು ಹೇಳೋದಿಲ್ಲ, ಯಾರಿಲ್ಲ. ನೀವು ಈಗ ಇಟ್ ಈಸ್ ಅ ಪಾರ್ಟಿ ಡಿಸಿಷನ್. ಪಾರ್ಟಿ ಡಿಸಿಷನನ್ನು ನಾವು ಪಬ್ಲಿಕ್ನಲ್ಲಿ ಡಿಬೇಟ್ ಮಾಡೋಕ್ಕಾಗುತ್ತಾ? ಮಾಧ್ಯಮದಲ್ಲಿ ಡಿಬೇಟ್ ಮಾಡೋಕ್ಕಾಗುತ್ತಾ? ಈ ನಾವು 6 ತಿಂಗಳ ಒಳಗಡೆ ನಾವು ಇದು ಮಾಡ್ತೀವಿ ಅಂತ ಮಾಡಿದ್ದೀವಿ. BJPನಲ್ಲಿ ಅವರ ಅಧ್ಯಕ್ಷರ ಸ್ಥಾನ, ಮೇಲ್ಮನೆ ಅಧ್ಯಕ್ಷರ ಸ್ಥಾನ, ಕೆಳಗಿನ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರ ಸ್ಥಾನ 6 ತಿಂಗಳು ಇಟ್ಟಾಗ ನೀವು ಯಾರು ಏನು ಕೇಳಿಲ್ಲ. ಇಲ್ಲಿ ನಾವು ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಜನರಿಗೆ ನಮ್ಮ ಮೇಲೆ ಕೇಳ್ತೀವಿ. ಸೊ ಇವೆಲ್ಲ ಯಾವುದೇ ಅಂಥದ್ದು ಯಾವುದೇ ಗೊಂದಲ ಇಲ್ಲ. ಯಾವುದೂ ಗೊಂದಲ ಇಲ್ಲ. ಕಾರ್ಯಕರ್ತರಿಗೆ ಯಾವಾಗ ಸಿಗ್ಬೋದು ಆಗುತ್ತೆ. ಈಗ ಇಷ್ಟು ದಿನ MLAಗಳೇ ಕಾಯ್ಕೊಂಡಿದ್ರು. ಅದು ಸ್ವಲ್ಪ ಪಟ್ಟಿ 2-3 ಸರಿ ಮೇಲೆ ಕೆಳಗೆ ಹೋಗಿ ಬಂತು. ಖಂಡಿತವಾಗೂ ಕಾರ್ಯಕರ್ತರಿಗೂ ಆದಷ್ಟು ಬೇಗನೆ ಸೂಕ್ತವಾದಂಥ ಸ್ಥಾನಮಾನ, ಗೌರವವನ್ನು ಕೊಡೋಕ್ಕೆ ವ್ಯವಸ್ಥೆ PCC ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. KN ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ರೂಲ್ಸ್ ಬೇರೆ ಏನಂತಾರೆ, ಹೊಸ ಹೈಕಮಾಂಡು ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ. ನೋಡಿ, ಯಾರು ಗುಲಾಮ್ರಲ್ಲ ಆಯಿತಾ, ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ ಆಯಿತಾ. ಅಂದರೆ ಈಗ ನಮಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು. ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ಹೂವೆರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು. ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿ. ಪಾರ್ಟಿಯಿಂದ ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ ಅದು.